ಮನೇಲಿರೋರೆಲ್ಲರೂ ಒಂದೇ ಸಲ ನೇಣಾಕೊಂಡು ಸತ್ತೋಗ್ಬಿಟ್ಟಿರ್ತಾರೆ. ಈ ಕೇಸ್ ನ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಅಂತ ಹೇಳಿ ಒಬ್ಳು ಲೇಡಿ ಆಫೀಸರ್ ಬರ್ತಾಳೆ. ಈಗ ಮನೆಯಲ್ಲಿ ಸಿಕ್ಕ ಡೈರಿ ಓದ್ಬೇಕಾದ್ರೇನೆ ನಿಜ ಏನು ಅಂತ ಗೊತ್ತಾಗುತ್ತೆ. ಇಲ್ಲಿ ಅಪ್ಪ ಈಗ ಮಗನ ಹತ್ರ ಈ ಕುದುರೆ ಎಷ್ಟೇ ವೇಗವಾಗಿ ಓಡಿದ್ರು ನಾನು ಅದನ್ನ ಕಂಟ್ರೋಲ್ ಮಾಡ್ತೀನಿ ಅಂತ ಹೇಳ್ತಾನೆ. ಈಗ ಅವರಪ್ಪ ಕುದುರೆ ಮೇಲೆ ಕೂತಿದ ತಕ್ಷಣ ಅವ್ರ ಮಗ ಈಗ ಜಾಡ್ಸಿ ಕುದುರೆ ಓಡಿದ್ ಬಿಡ್ತಾನೆ. ಆ ಕುದುರೆನೀಗ ಅವ್ರ ಅಪ್ಪನ ಕೈಯಲ್ಲಿ ಕಂಟ್ರೋಲ್ ಮಾಡೋದಕ್ಕೆ ಆಗೋದಿಲ್ಲ. ಈಗ ಒಂದ್ ಜಾಗದಲ್ಲಿ ಆ ಕುದುರೆಯಿಂದ ಬಿದ್ದು ಅವ್ರ ಅಪ್ಪ ಸ್ಪಾಟ್ ನಲ್ಲೇ ಸತ್ತೋಗ್ಬಿಡ್ತಾನೆ. ನಮ್ಮ ಅಪ್ಪನ ಸಾವಿಗೆ ನಾನೇ ಕಾರಣ ಅನ್ನೋ ಗಿಲ್ಟ್ ಈಗ ಅವನಿಗೆ ಫೀಲ್ ಆಗುತ್ತೆ. ಈಗ ಅವನು ನೀರಲ್ಲಿ ಮುಳುಗಿ ಸಾಯ್ಬೇಕಂತ ಹೇಳಿ ಟ್ರೈ ಮಾಡ್ತಾನೆ. ಆಗ್ಲೇ ಅವ್ರಪ್ಪ ಈಗ ಅವ್ನ ನೆನಪಿನಲ್ಲಿ ಬಂದು, ನೀನೀಗ ಸತ್ತೋದ್ರೆ ನಮ್ ಫ್ಯಾಮಿಲಿನ ನೋಡ್ಕೊಳ್ಳೋದು ಯಾರು, ನೀನೊಂದು ಪೇಂಟ್ ಅಂಗಡಿನ ಇಡು, ಅದರಿಂದ ನಿನಗೆ ಚೆನ್ನಾಗಿ ವ್ಯಾಪಾರ ಆಗುತ್ತೆ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಇವನು ಈಗ ಇವ್ರಪ್ಪ ಹೇಳ್ದಾಗೆ ಸಾಲಾಗಿಲ್ಲ ಮಾಡಿ ಒಂದ್ ಪೇಂಟ್ ಅಂಗಡಿನ ಇಡ್ತಾನೆ. ಅದೀಗ ನಿಧಾನವಾಗಿ ಡೆವಲಪ್ ಆಗಿ ಇವನು ಅದರಿಂದ ತುಂಬಾನೇ ಹಣ ಸಂಪಾದನೆ ಮಾಡ್ತಾನೆ. ಹಾಗೆ ಅವ್ನ ತಂಗಿ ಮದ್ವೆ ಕೂಡ ಫಿಕ್ಸ್ ಮಾಡ್ತಾನೆ. ಈಗ ಅವರಪ್ಪ ಮತ್ತೆ ಅವ್ನ ನೆನಪಿನಲ್ಲಿ ಬಂದು, ಈಗ ನೀನು ಚೆನ್ನಾಗಿ ಸೆಟ್ಲ್ ಆಗಿದ್ಯಲ್ವಾ, ನನಗೊಂದು ಪೂಜೆ ಮಾಡು ಸಾಕು, ಅದರಿಂದ ನನ್ನ ಆತ್ಮ ಶಾಂತಿ ಸಿಗುತ್ತೆ ಅಂತ ಹೇಳ್ತಾನೆ. ಆದ್ರೆ ಇವನ್ ಮಾತ್ರ ಇವ್ರ ಅಪ್ಪನ ಮತ್ತೆ ಜೀವಂತವಾಗಿ ಕರ್ಸ್ಕೋಬೇಕು ಅಂತ ಆಸೆ ಪಡ್ತಾನೆ. ಅದಕ್ಕೀಗ ಫ್ಯಾಮಿಲಿ ಹತ್ರ ಹೋಗಿ ಅಪ್ಪನ ಆತ್ಮಕ್ಕೆ ಶಾಂತಿ ಆಗ್ಬೇಕು ಅಂತ ಹೇಳಿದ್ರೆ ನಾವೆಲ್ಲರೂ ನೇಣಾಕೊಳ್ಳೋ ತರ ನಿಂತ್ಕೊಂಡು ಅಪ್ಪನ್ಗೆ ಪ್ರೇಯರ್ ಮಾಡ್ಬೇಕು ಅಂತ ಹೇಳ್ತಾನೆ. ಈಗೆಲ್ರು ಚೇರ್ ಹತ್ತಿ ನೇಣಾಕೊಳ್ಳೋ ಪೊಸಿಷನ್ ಅಲ್ಲಿ ನಿಂತ್ಕೋತಾರೆ. ಇವನೀಗ ಇವ್ರ ಅಪ್ಪನ ಜೀವಂತ ಕರ್ಕೊಂಡ್ ಬರೋದಕ್ಕೆ ಅಂತ ಹೇಳಿ ಮಂತ್ರಗಳನ್ನ ಹೇಳ್ತಾ ಇರ್ತಾನೆ. ಬಟ್ ಎಷ್ಟೊತ್ತಾದ್ರೂ ಅವ್ರ ಅಪ್ಪ ಈಗ ಬರ್ದೇ ಇರೋ ಕಾರಣ ಅವನಿಗೊಂದು ನೆನಪಿಗೆ ಬರುತ್ತೆ. ನಾವೆಲ್ಲರೂ ಹಾಲದ ಮರದ ಕೊಂಬೆಗಳ ತರ ಇರ್ಬೇಕು ಅಂತ ಅವ್ರ ಅಪ್ಪ ಹೇಳಿದ್ದು ಇವನಿಗೀಗ ತಪ್ಪಾಗಿ ಅರ್ಥ ಆಗ್ಬಿಡುತ್ತೆ. ನಾವೆಲ್ಲರೂ ಈಗ ನೇಣಾಕೊಂಡು ತೂಗಾಡಿದ್ರೇನೆ ಅಪ್ಪ ಬರ್ತಾರೆ ಅಂತ ತಪ್ಪು ತಿಳ್ಕೊಂಡ್ಬಿಡ್ತಾನೆ. ಈಗೊಂದು ಹಗ್ಗನ ತಂದು ಎಲ್ರು ಚೇರ್ನ ಕಟ್ಟಿ ಒಂದೇ ಸಲ ಎಳ್ದು ಬಿಡ್ತಾನೆ. ಎಲ್ರು ಅಲ್ಲಿ ಒದ್ದಾಡ್ತಾ ಇರ್ತಾರೆ. ಆಗ್ಲೂ ಅವ್ರಪ್ಪ ಮಾತ್ರ ಬರದೇ ಇಲ್ಲ. ಇವನಿಗೀಗ ರಿಯಲೈಸ್ ಆಗಿ ಬಿಡಿಸ್ಕೊಳ್ಳೋದಕ್ಕೆ ಅಂತ ಹೇಳಿ ಟ್ರೈ ಮಾಡ್ತಾನೆ. ಅವನೀಗ ಎಷ್ಟೇ ಟ್ರೈ ಮಾಡಿದ್ರು ಅದರಿಂದ ಬಿಡಿಸ್ಕೊಳ್ಳೋದಕ್ಕೆ ಆಗೋದೇ ಇಲ್ಲ. ಎಲ್ರು ಹಾಗೇನೆ ಸತ್ತೋಗ್ಬಿಡ್ತಾರೆ. ಇಲ್ಲಿ ಒಬ್ಬನ್ ಮುಟ್ಟಾಳ್ತನದಿಂದ ಇಡೀ ಫ್ಯಾಮಿಲಿನೇ ಸತ್ತೋಗ್ಬಿಡುತ್ತೆ. ಇದು ನಿಜವಾಗ್ಲೂ ನಡೆದಿರೋ ಇನ್ಸಿಡೆಂಟ್ ಅಂತ ಎಷ್ಟು ಜನಕ್ಕೆ ಗೊತ್ತು? ಕೆಳಗಡೆ ಕಾಮೆಂಟ್ ಮಾಡಿ ವೇಟ್ ಮಾಡ್ತಾ ಇರ್ತೀನಿ.